ಹಾಯ್, ಎಲ್ಲರಿಗೂ ವಿಶ್ವ ಜೇನು ದಿನದ ಶುಭಾಶಯಗಳು. ಇವತ್ತು ಮೇ 20. ಐ ವಿಶ್ ಯು ವೆರಿ ಹ್ಯಾಪಿ ವರ್ಲ್ಡ್ ಬಿ ಡೇ. ಇವತ್ತು ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಬಂದಿದ್ದೇನೆ. ನಮಗೆ ಜೇನು ಎಷ್ಟು ಇಂಪಾರ್ಟೆಂಟು ಅನ್ನೋದು ತಮಗೆಲ್ಲ ಗೊತ್ತಿದೆ. ಜೇನು ಹುಳುಗಳಿಂದ ನಮ್ಮ ಈ ಒಂದು ಪರಿಸರದಲ್ಲಿರ್ತಕ್ಕಂಥ ಅದೆಷ್ಟೋ ಪ್ರಾಣಿ ಸಂಕುಲ ಜೀವನ ಮಾಡ್ತಾಯಿದೆ. ಸಸ್ಯಗಳಲ್ಲಿ ನಡೆಯುವಂಥ ಪರಾಗಸ್ಪರ್ಶದಿಂದಾಗಿ ಅದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಹಾರವನ್ನು ನಾವು ಬಳಸ್ಕೊಂಡು ಇವತ್ತು ಬದುಕ್ತಾ ಇದ್ದೀವಿ. ಜೇನುನೊಣ ಇಲ್ಲ ಅಂತ ಹೇಳಿದಿದ್ರೆ ನಮಗೆ ಇವತ್ತು ಅದೆಷ್ಟೋ ಜೀವಿಗಳು ನಾಶವಾಗಿ ಹೋಗ್ತಾಯಿತ್ತು. ಹಾಗಾಗಿ ನಾವೆಲ್ಲ ಜೇನನ್ನು ನಾವು ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ. ಅದರ ಒಂದು ಸಾಕಾಣಿಕೆಯನ್ನು ನಾವು ಹೆಚ್ಚಾಗಿ ಮಾಡಬೇಕಾಗಿದೆ. ಜೊತೆಗೆ ಸಸ್ಯ ಸಂಕುಲವನ್ನು ಕೂಡ ನಾವು ಉಳಿಸ್ಬೇಕಾಗಿದೆ. ಆ ಒಂದು ಜೇನುಗಳಿಗೆ ಇಷ್ಟ ಆಗ್ತಕ್ಕಂಥ ಒಂದು ಸ್ಪೀಸಸ್ ಬಂದ್ಬಿಟ್ಟು ಅದು ಕೂಪಿಯಾ ಹಿಸೋಪಿಫೋಲಿಯಾ ಅಂತ ಹೇಳ್ಬಿಟ್ಟು, ಇನ್ನು ಫಾಲ್ಸ್ ಹೀಟರ್ ಅಂತ ಕರೀತಾರೆ. ಈ ಒಂದು ಸ್ಪೀಸಸ್ ನಿಮಗೆ ಗಾರ್ಡನ್ಗಳಲ್ಲಿ ಅಥವಾ ನಮ್ಮ ಈ ಒಂದು ಮನೆಗಳ ಸುತ್ತಮುತ್ತ ಸಣ್ಣದಾಗಿ ಕೆಳಗಡೆಗೆ ನೆಲ ಹಾಸು ಬಳಸಲಿಕ್ಕೆ ಹಾಕ್ತಾರೆ, ಅಥವಾ ಗಾರ್ಡನ್ ಎಡ್ಜಾಗಿ ಇದನ್ನು ಸಣ್ಣದಾಗಿ ಗಾರ್ಡನ್ ಎಡ್ಜಾಗಿ ಇದನ್ನು ಬಳಸ್ತಾರೆ. ಈ ಒಂದು ಸ್ಪೀಸಸನ್ನು ನೀವೆಲ್ಲಾದರೂ ಕಂಡ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಸಣ್ಣ ಗಿಡ ಇತ್ತು ಅಂತ ಹೇಳಿದರೆ ಅದು ಸುತ್ತಮುತ್ತ 15ರಿಂದ 20 ಜೇನುನೊಣಗಳು ಯಾವಾಗಲೂ ಮುತ್ಕೊಂಡಿರ್ತವೆ. ಅಂದರೆ ಇದು ಜೇನುನೊಣಗಳಿಗೆ ತುಂಬ ಇಷ್ಟ ಆಗ್ತಕ್ಕಂಥ ಒಂದು ಸ್ಪೀಸಸ್ ಅಂತ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಜೇನು ಸಾಕಾಣಿಕೆ ಮಾಡೋರು ಈ ಒಂದು ಗಿಡವನ್ನು ನೀವು ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಎಲ್ಲಾದರೂ ಗಾರ್ಡನ್ ಸುತ್ತಮುತ್ತ ನೀವು ಹಾಕ್ಕೊಂಡ್ರೆ ಜೇನುಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ನಿಮಗೆ ಜೇನು ಸಾಕಾಣಿಕೆ ಪೆಟ್ಟಿಗೆಯಿಂದ ಜೇನು ಎಲ್ಲೂ ಬಿಟ್ಟು ಹೋಗೋದಿಲ್ಲ. ಸೊ ಇದು ನನ್ನ ಒಂದು ಸಣ್ಣ ಒಂದು ಸಲಹೆ. ಒನ್ಸ್ ಅಗೇನ್ ಅ ವೆರಿ 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 ಹ್ಯಾಪಿ ವರ್ಲ್ಡ್ ಬಿ ಡೇ.